ಬಲೂನ್ ಬೇಸ್. ಅರೆ ವಾ, ಒಳ್ಳೆ ಕೆಲಸ ಮಾಡಿದ್ಯಾ ನೀನು. ಹೌದು ಯಜಮಾನ್ರೆ. ಏನೋ ನೀನು ನನಗೆ ಮೋಸ ಮಾಡಿದ್ದೀಯಾ. ಗ್ರೀನ್ಲ್ಯಾಂಡ್ ಕಾಡಿಗೆ ಒಂದು ಹೊಸ ಶೇರ್ ಕಂಡ್ ಬರ್ತಾನೆ. ಅವನನ್ನ ಅವನ ಸ್ವಂತ ಕಾಡಿನಿಂದ ಕಳಿಸ್ಬಿಟ್ಟಿರ್ತಾರೆ. ಈ ಕಾಡಿನಲ್ಲಿ ಅವನ ಅಧಿಕಾರ ಚಲಾಯಿಸೋಣ ಅಂತ ಬರ್ತಾನೆ. ಅದೇ ಕಾಡಲ್ಲಿ 2 ಎತ್ತುಗಳು ಜೀವಿಸ್ತಿದ್ವು, ಕಾಲು ಮತ್ತೆ ಚೆಂದು. ಅವರಿಬ್ರು ಬೆಳಗಿಂದ ಸಾಯಂಕಾಲದವರೆಗೂ ಇಬ್ರು ಒಟ್ಟಿಗೆ ಇರ್ತಾರೆ. ಹಿಂಗಿದ್ದಾಗ ಒಂದಿನ ಅವರಿಬ್ರು ಚಿನ್ನದ ಬೆಟ್ಟದ ಕಡೆಗೆ ನಡ್ಕೊಂಡು ಹೋಗ್ತಿರ್ತಾರೆ. ಸ್ವಲ್ಪ ಸಮಯದ ನಂತರ ಅವ್ರು ನೋಡ್ತಾರೆ, ಒಂದು ಮೊಳ ಕ್ಯಾರೆಟ್ ತಿಂತಾ ಇರುತ್ತೆ. ಮತ್ತೆ ಸ್ವಲ್ಪ ದೂರದಲ್ಲಿ ಒಂದು ನರಿ ಬಚ್ಚಿಟ್ಕೊಂಡು ಅವಳನ್ನ ನೋಡ್ತಾ ಇರುತ್ತೆ. ತಿನ್ನು ಮೊಲವೇ, ಮತ್ತೆ ಯಾವಾಗ್ಲೂ ನಿಂಗೆ ತಿನ್ನಕ್ಕೇನೆ ಸಿಗಲ್ಲ ಬಿಡು ಇನ್ನು. ಈ ಮಾತು ಕಾಲು ಮತ್ತೆ ಚೆಂದು ಕೇಳಿಸ್ಕೊತಾರೆ. ಮತ್ತೆ ಬೇಗ ಬೇಗ ಅವರು ಆ ಮೊಳದ ಹತ್ರ ಓಡಿ ಹೋಗ್ತಾರೆ. ಪಿಂಕು, ಬೇಗ ಓಡೋಗೋ ಇಲ್ಲಿಂದ. ಆ ತೋಳ ನಿನ್ ಮೇಲೆ ದಾಳಿ ಮಾಡುತ್ತೆ. ತೋಳನ ಎಲ್ಲಿ ಎಲ್ಲಿ? ಹಾ, ಅವನು ಆ ಮರದ ಹಿಂದೆ ಇದ್ದಾನೆ ನೋಡು. ಅಯ್ಯಪ್ಪ, ಇಷ್ಟು ದೊಡ್ಡ ತೋಳನ, ಓಡೋ. ಹಂಗಂತೇಳಿ ಅದು ಅಲ್ಲಿಂದ ಬೇಗ ಬೇಗ ಓಡಕ್ಕೆ ಶುರು ಮಾಡ್ಬಿಡುತ್ತೆ. ಅದೇ ಸಮಯದಲ್ಲಿ ಆ ನರಿ ಅಲ್ಲಿಗೆ ಬರುತ್ತೆ. ನೀವಿದು ಸರಿ ಮಾಡಿಲ್ಲ, ನೋಡ್ಕೊಳ್ಳಿ, ಇದಕ್ಕೆ ಸರಿಯಾಗಿ ನಾನು ನಿಮಗೆ ಕೊಡ್ತೀನಿ. ಹಂಗಂತೇಳಿ ಆ ನರಿ ಕೂಡ ಅಲ್ಲಿಂದ ಹೋಗ್ಬಿಡುತ್ತೆ. ಮತ್ತೆ ಸ್ವಲ್ಪ ಸಮಯದ ನಂತರ ಅದೇ ಶೇರ್ ಖಾನ್ ಆ ಕಡೆ ಬರ್ತಿರ್ತಾನೆ. ಅರೆ ವಾ, ಎಷ್ಟು ಚೆನ್ನಾಗಿರೋ ಬಸವಗಳ. ಇದ್ರಲ್ಲಿ ಒಂದನ್ನ ನಾನು ಹೊಡೆದ್ರೆ 3 ದಿನಕ್ಕೆ ಆಹಾರಕ್ಕೆ ಏನು ಕೊರತೆ ಆಗಲ್ಲ. ಹಂಗಂತೇಳಿ ಅದು ಅವ್ರಿಬ್ಬರನ್ನ ಅಟ್ಯಾಕ್ ಮಾಡೋದಕ್ಕೆ ಓಡುತ್ತೆ. ಅರೆ, ಈ ಸಿಂಹ ಎಲ್ಲಿಂದ ಬಂತು ಈಗ? ಅವರಿಬ್ರು ಭಯ ಪಡ್ಕೊಂಡು ಅಲ್ಲಿಂದ ಓಡಕ್ ಶುರು ಮಾಡ್ತಾರೆ. ಆದ್ರೆ ಶೇರ್ ಖಾನ್ ಅವ್ರಿಗಿಂತ ತುಂಬಾ ಫಾಸ್ಟ್ ಆಗಿ ಓಡ್ತಾನೆ. ಚಂದ ಕೇಳೋ, ನಾವು ಹೀಗೆ ಓಡ್ತಾ ಹೋದ್ರೆ ನಮ್ಮಿಬ್ಬರಲ್ಲಿ ಯಾರಾದ್ರೂ ಒಬ್ಬರಂತೂ ಗ್ಯಾರಂಟಿ ಅವನ ಕೈಗೆ ಸಿಕ್ಕೇ ಬೀಳೋದೇನೆ. ಹಾ, ಹೌದು ಕಣೋ. ಅವರಿಬ್ರು ಅಲ್ಲಿಂದ ಶೇರ್ ಖಾನ್ ಕಡೆಗೆ ತಿರುಗಿ ನಿಂತ್ಕೋತಾರೆ. ಅರೆ, ಇವರೇನು ಹುಚ್ಚರ, ಓಡ್ತಾನೆ ಇಲ್ಲ. ಶೇರ್ ಅವ್ರಿಗಿಂತ ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ಹೀಗಂತಾನೆ, ಅರೆ ಓಡ್ರೋ, ಇಲ್ಲ ಅಂದ್ರೆ ನಾನು ನಿಮ್ಮನ್ನ ಕೊಂದಾಕ್ತೀನಿ. ನೋಡ್ತೀವಿ ನೀನೇನ್ ಮಾಡ್ತೀಯ ಅಂತ. ಅವರಿಬ್ರು ಅದರ ಕಡೆಗೆ ಒಂದೇ ಸಲ ಓಡಕ್ಕೆ ಶುರು ಮಾಡ್ತಾರೆ. ಅರೆ, ಇವರಿಬ್ರು ಸೇರ್ಕೊಂಡು ನನ್ನ ಮೇಲೆ ಬರ್ತೀಯಾರೆ. ಇವರು ಒಂದು ಹೊಡೆದ್ರೆ ಕತೆ ಮುಗೀತು ನಂದು. ಹಂಗಂತೇಳಿ ಆ ಶೇರ್ ಅಲ್ಲಿಂದ ಓಡಕ್ಕೆ ಶುರು ಮಾಡುತ್ತೆ. ಅವರಿಬ್ರು ಕೂಡ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ದೇವ್ರು ದೊಡ್ಡವನು, ನಮ್ಮ ಜೀವ ಉಳಿತು. ಇಲ್ಲ ಅಂದ್ರೆ ನಾವು ಓಡಿದಿದ್ರೆ ಸತ್ತೋಗ್ತಿದ್ವಿ. ಮತ್ತೆ ಅವರಿಬ್ರು ಬಂಗಾರದ ಬೆಟ್ಟದ ಕಡೆಗೆ ಅಲ್ಲಿಂದ ಹೋಗ್ತಾರೆ. ಈ ರೀತಿ ಅವರಿಬ್ರು ಯಾವಾಗಲೂ ಒಟ್ಟಿಗೆ ಇರ್ತಿದ್ರು. ಎಲ್ಲಾ ಜಂತುಗಳು ಅವ್ರ ಜೊತೆ ಸ್ನೇಹ ಮಾಡೋದಕ್ಕೆ ಇಷ್ಟಪಡ್ತಿದ್ವು. ಒಂದಿನ ಬೆಳಗ್ಗೆ ಕಾಲುನ ನೋಡೋದಕ್ಕೋಸ್ಕರ ನರಿ ಹೋಗುತ್ತೆ. ಕಾಲು, ಅರೆಯೋ ಕಾಲು. ಏನೋ ನೀನಾ, ಏನಿಲ್ಲಿ? ನಾನು ಏನೋ ಕೇಳಿದ್ದೀನಿ, ಅದನ್ನ ಸರಿಯಾಗಿ ನೀನು ನೋಡ್ಲಿಲ್ಲ ಅಂದ್ರೆ ನಿನಗೇನೆ ಮುಂದೆ ಸಮಸ್ಯೆ ಆಗುತ್ತೆ. ಹೌದು, ಚಂದು ಒಂದು ಹಸುವಿನೊಟ್ಟಿಗೆ ಮಾತಾಡೋದನ್ನ ನೋಡ್ದೆ ನಾನು. ಹಸುನಾ? ಯಾವ ಹಸು? ನಿನ್ನನ್ನ ಮೀಟ್ ಆಗೋದಕ್ಕಿಂತ ಮುಂಚೆನೆ ಅವನು ಆ ಹಸುನ ಮೀಟ್ ಆಗಿ ಮತ್ತೆ ನಿನ್ನ ಹತ್ರ ಬರ್ತಾನೆ. ಇಲ್ಲ, ಹೀಗಾಗಕ್ಕೆ ಸಾಧ್ಯ ಇಲ್ಲ. ನಿನಗಿದೆಲ್ಲ ಗೊತ್ತಿದೆ ಅಂದಿದ್ರೆ ನೀನು ಯಾಕೆ ನನ್ನ ಹತ್ರ ಇಷ್ಟು ದಿನ ಹೇಳಲಿಲ್ಲ? ನನಗ್ಯಾಕೆ, ಸುಮ್ಮನೆ ನಾನು ಅವನ ಬಗ್ಗೆ ನಿಂಗೆ ಹೇಳೋದು. ಅವನು ನಿಜವಾಗ್ಲೂ ನಿನ್ನ ಫ್ರೆಂಡೇ ಆಗಿದ್ದಿದ್ರೆ ಅವನು ನಿಂಗೆ ಹೇಳ್ತಿದ್ದ. ನಾನು ಹೇಳ್ಬೇಕಾದ ಅಗತ್ಯ ಇರಲಿಲ್ಲ. ಪಾಪ ಅನ್ಕೊಂಡು ನಾನು ನಿನ್ನ ಹತ್ರ ಹೇಳ್ತಾ ಇದ್ದೀನೀಗ.
ಏನು ಹೇಳ್ದ ಅವನು? ಆ ಹಸು ಹೇಳ್ತಿತ್ತು ಅದನ್ನ ಬಿಟ್ಟು ಬೇರೆ ಯಾವುದೋ ಫ್ರೆಂಡ್ ಇದೆ ಅಂತ. ಹಾ, ಅದಕ್ಕೆ ಅವನು ಹೇಳ್ದ, ಹೌದು ಕಾಲು ಅಂತ ಹೆಸರು ಒಂದು. ಅವಳು ಹೇಳಿದ್ಲು ನಿನ್ನ ಫ್ರೆಂಡನ್ನ ಮೀಟ್ ಮಾಡಿಸು ಅಂತ. ಗೊತ್ತವನೇನು ಹೇಳ್ದ? ಏನು ಹೇಳ್ದ? ಅವನು ಹೇಳ್ದ, ನೀನು ತುಂಬ ಕಪ್ಪು ಕಾಣ್ತೀಯಂತೆ, ರಾತ್ರಿ ಎಷ್ಟು ಕಪ್ಪು, ಮತ್ತೆ ನಿನ್ನೊಮ್ಮೆ ನೋಡಿದ್ರೆ ಯಾರೂ ನೋಡಲ್ಲ ಅಂತೆ. ಅವನಂತೂ ಸುಮ್ಮನೆ ಇರ್ತಾನಂತೆ ನಿನ್ನ ಜೊತೆ. ಇಲ್ಲ ಅಂದಿದ್ದಿದ್ರೆ ಅವನು ಅವಳ ಜೊತೆನೇ ಇರ್ತಿದ್ನಂತೆ. ಅವಳಂತೂ ಬೆಳಿಗ್ಗೆ ಮಾತ್ರ ಸಿಗೋದಲ್ವಾ, ಅದಕ್ಕೆ. ಏನೋ ಅವನು ನನ್ನ ಬಗ್ಗೆ ಹೀಗೆಲ್ಲ ಹೇಳಿದ್ನ? ಅಯ್ಯೋ ದೇವ್ರೆ, ನಾನು ಅನ್ಕೊಂಡೆ ಅವನು ಯಾಕೆ ಇಷ್ಟು ದಿನದಿಂದ ತುಂಬ ಲೇಟ್ ಬರ್ತೀಯಾನಂತ. ಇದ್ದ ವಿಷಯ. ನಾನು ನಿಂಗೆ ಹೇಳ್ದೆ ಅಂತ ನನ್ನ ಹೆಸ್ರೇನು ಹೇಳ್ಬೇಡಪ್ಪ ಅವನಿಗೆ. ಹೆಸರು ತೆಗೆಯೋದು ಯಾವಾಗ? ಅವನ ಹತ್ರ ಮಾತಾಡಿದ್ರೆ ತಾನೇ. ಅವನ ಮುಖಾನೇ ನಾನಿನ್ನು ನೋಡೋದಿಲ್ಲ. ಇದು ಮಾತು. ಹಾಂ ತೋಳವೆ, ನೀನು ನನ್ನ ಕಣ್ಣು ತೆರೆಸಿದ್ಯಾ. ಇವತ್ತಿಂದ ನಾನು ಅವನ ಜೊತೆ ಇರಲ್ಲ. ಮತ್ತೆ ಯಾರ ಜೊತೆ ಇರೋದಿನ್ನು? ಅದ್ರ ಚಿಂತೆ ನೀನು ಮಾಡಬೇಡ. ನನಗೊಬ್ಬ ಬಸವ ಗೊತ್ತಿದ್ದಾನೆ. ಅವನು ನಿನಗೆ ಕಪ್ಪಾಗಿದ್ದಾನೆ. ಅವನ ಹತ್ರ ಯಾರು ಫ್ರೆಂಡ್ಶಿಪ್ ಕೂಡ ಮಾಡಲ್ಲ. ನೀವು ಒಳ್ಳೆ ಫ್ರೆಂಡ್ಸ್ ಆಗ್ತೀರಾ. ಹಾಂ ಸರಿ, ಅವನೆಲ್ಲಿದ್ದಾನೆ? ನಡಿ, ಅವನನ್ನು ಮೀಟ್ ಮಾಡಿಸು. ಈಗಲ್ಲ, ಮತ್ತೆ ಸಂಜೆ ನೀನು ಬಂಗಾರದ ಪರ್ವತದ ಹತ್ರ ಹೋದ್ರೆ ಅಲ್ಲೇ ಅವನ ಮನೆ ಇರೋದು. ಸರಿ, ನೀನು ನನ್ನನ್ನು ಸಂಜೆ ಅಲ್ಲಿ ಕರ್ಕೊಂಡೋಗು. ನಾನು ಚಂದು ಜೊತೆ ಇರೋದೇ ಇಲ್ಲ ಇನ್ನು. ಅದನ್ ಕೇಳಿಸ್ಕೊಂಡು ನರಿ ಸಂತೋಷ ಪಡುತ್ತೆ ಮತ್ತೆ ಅಲ್ಲಿಂದ ಹೋಗುತ್ತೆ. ನನಗೆ ಚಂದುನ ನಿಜವಾದ ರೂಪ ಗೊತ್ತಿದ್ರೆ ನಾನು ಸರಿಯಾಗಿರ್ತಿದ್ದೆ. ನರಿ ಅವತ್ತಿನ ದಿನ ಯಾಕಷ್ಟು ಸಂತೋಷವಾಗಿತ್ತಂತ ಗೊತ್ತಿಲ್ಲ. ಸಾಯಂಕಾಲ ಕಾಲು ಮನೆಗೆ ಹೋಗಿ ಈಗಂತ ಹೇಳುತ್ತೆ. ಬಾ ಕಾಲು, ನಿನ್ನ ಹೊಸ ಫ್ರೆಂಡ್ ಹತ್ರ ನಾನು ನಿನ್ನನ್ನು ಮೀಟ್ ಮಾಡಿಸ್ತೀನಿ. ಸರಿ ಕಣೋ, ಬಾ ಹೋಗೋಣ. ಕಾಲು ಆ ನರಿಯ ಜೊತೆ ಹೋಗುತ್ತೆ. ನರಿ ಅದನ್ನ ಬಂಗಾರದ ಬೆಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಸ್ವಲ್ಪ ದೂರ ಹೋದ್ಮೇಲೆ ಅವರು ಏನ್ ನೋಡ್ತಾರಂದ್ರೆ ಆ ಕಾಡಲ್ಲಿ ತುಂಬಾ ಹುಳ್ಳುಗಳು ಬೆಳೆದಿರುತ್ತೆ. ಇನ್ನೆಷ್ಟು ದೂರ? ನನಗೆ ಸಾಕಾಗೋಗಿದೆ ಕಣೋ. ಇನ್ನೇನು ಮನೆ ಬಂದ್ಬಿಡ್ತು. ಅಲ್ಲೇ ನೋಡು, ಆ ಗುಹೆ ಒಳಗಡೆನೆ ಅವನ ಮನೆ ಇರೋದು. ಏನು ಹೇಳ್ತಿದ್ಯಾ? ಒಬ್ಬ ಬಸವ ಗುಹೆ ಒಳಗಿರ್ತಾನ? ಅದನ್ ಕೇಳಿಸ್ಕೊಂಡು ನರಿಗೆ ಏನೋ ಒಂಥರ ಡೌಟ್ ಬರುತ್ತೆ. ಆಗದನ್ನುತ್ತೆ, ಬಾ ನನ್ನ ಫ್ರೆಂಡು, ಕಾಲು ಬಸವ ಬಂದಾಗಿದೆ. ಹಂಗಂತೇಳಿ ಅದೇ ಶೇರ್ ಆ ಗುಹೆಯಿಂದ ಆಚೆ ಬರುತ್ತೆ. ಕಾಲುವನ್ನು ನೋಡಿ ಅದು ಸಂತೋಷ ಪಡುತ್ತೆ. ಅರೆ ವಾ, ಒಳ್ಳೆ ಕೆಲಸ ಮಾಡಿದ್ಯಾ ನೀನು. ಹೌದು ಯಜಮಾನ್ರೇ. ಏನೋ ನೀನು ನನಗೆ ಮೋಸ ಮಾಡಿದ್ದೀಯಾ. ಹಾ, ಮಾಡ್ದೆ ನಾನು ಮೋಸ. ನಿಮ್ಮಿಬ್ರಿಂದ ನಾನು ಆ ದಿನ ಹೊಟ್ಟೆ ಹಸುವಲ್ಲೇ ಇದ್ದೆ. ಅದಕ್ಕೆ ಸಿಂಹದ ಜೊತೆ ಸೇರಿ ಇದನ್ನಾಡಿದ್ದು. ನೀನು ನನ್ನ ಮತ್ತೆ ಸಿಂಹದ ಆರಾಗ್ತೀಯ. ಅದನ್ ಕೇಳಿಸ್ಕೊಂಡು ಕಾಲುಗೆ ತುಂಬಾನೇ ಭಯ ಆಗುತ್ತೆ. ಶೇರ್ ಅದ್ರ ಕಡೆ ಓಡುತ್ತೆ. ಕಾಲು ಅದು ಓಡ್ತಾ ಬರ್ತಿರೋದನ್ನ ನೋಡ್ತಾ ನಿಂತಿರ್ತಾನೆ. ಏನಾಯ್ತು? ಹೆದರ್ಕೊಂಡು ಓಡಕ್ಕೂ ಆಗ್ತಿಲ್ವಾ ನಿಂಗೆ? ಶೇರ್ ಅದನ್ನ ಅಟ್ಯಾಕ್ ಮಾಡಕ್ ಶುರು ಮಾಡುತ್ತೆ. ಆಗ ಅದೇ ಸಮಯದಲ್ಲಿ ಇನ್ನೊಂದ್ ಕಡೆಯಿಂದ ಚಂದು ಬಂದ್ಬಿಡ್ತಾನೆ. ಮತ್ತೆ ಅವನು ದೂರದಿಂದ ಓಡ್ ಬಂದು ಆ ಶೇರ್ನ ಗುದ್ದುತ್ತಾನೆ. ಶೇರ್ ತುಂಬಾ ದೂರ ಹೋಗಿ ಬೀಳುತ್ತೆ. ಅಯ್ಯೋ ಅಯ್ಯಪ್ಪ. ಅರೆ, ಇದೇಗಾಗಕ್ ಸಾಧ್ಯ? ಚಂದು, ಏನ್ ಮಾಡ್ತಿದ್ಯಾ ನೀನಿಲ್ಲಿ? ಏನ್ ಅನ್ಕೊಂಡೆ ನೀನು? ನೀನ್ ಏನ್ ಹೇಳಿದ್ರು ನಾನು ನಂಬ್ತೀನಿ ಅಂತನಾ? ನಿನ್ನ ಮಾತ್ ಮೇಲೆ ನಂಗೆ ನಯ ಪೈಸೆ ನಂಬಿಕೆ ಇರಲಿಲ್ಲ. ನೀನು ಹೋದ ಕೂಡ್ಲೇನೆ ನಾನು ಚಂದುನ ಮೀಟಾದೆ, ಮತ್ತೆ ಈ ವಿಷಯ ಎಲ್ಲ ಹೇಳ್ದೆ. ಹಾಗಾದ್ರೆ ನೀನ್ ಯಾಕೆ ಇಲ್ಲಿಗೆ ಬಂದಿದ್ದು? ನಮಗೆ ಗೊತ್ತಾಗ್ಬೇಕಿತ್ತು ನಿನ್ನ ಪ್ಲಾನ್ ಏನು ಅಂತ. ಅದಕ್ಕೆ ನಾವೀ ಪ್ಲಾನ್ ಮಾಡಿದ್ವಿ. ಅದಕ್ಕೆ ನಾನು ನಿನ್ನ ಜೊತೆಗೆ ಬಂದೆ, ಮತ್ತೆ ಚಂದು ನಮ್ಮಿಂದೆ ಬಂದ. ಛೇ, ಎಲ್ಲ ಕೆಟ್ಟೋಯ್ತು. ಇಬ್ರು ಸೇರ್ಕೊಂಡು ಆ ನರಿಯ ಹಿಂದ್ಗಡೆ ಓಡಕ್ಕೆ ಶುರು ಮಾಡ್ತಾರೆ.
ನರಿ ಮತ್ತೆ ಶೇರ್ ಅಲ್ಲಿಂದ ತಪ್ಸ್ಕೊಂಡು ಓಡೋಗೋವರೆಗೂ ಹಸುಗಳು ಇಬ್ರು ಅವರಿಬ್ರನ್ನ ಬಿಡೋ ಸಮಸ್ಯೆನೇ ಇಲ್ಲ. ನಮ್ಮಿಬ್ರ ಫ್ರೆಂಡ್ಶಿಪ್ ಅನ್ನ ಯಾರಿಂದಾನೂ ಮುರಿಯಕ್ಕಾಗೋದಿಲ್ಲ.